अस्सलाम वालेकुम, हेलो एवरीवन, मैं हूं मैं आप देख रहे हैं वॉइस ऑफ बैंगलोर। दोस्तों, आज हम कर्नाटका स्टेट हज कमेटी में मौजूद हैं और आज यहां पर हाजियों का तीसरा काफिला रवाना हुआ है एयरपोर्ट की तरफ और इसी के जरिए आज यहां पर मौजूद है यूटी खादर साहब। आइए बात करते हैं खुद यूटी खादर साहब जो फर्स्ट माइनॉरिटी स्पीकर हैं, से बात करते हैं और जानते हैं। ಕರ್ನಾಟಕ ರಾಜ್ಯ ಹಜ್ ಕಮಿಟಿಯಿಂದ ಬಹುಶಃ ಈ ವರ್ಷ ಪವಿತ್ರವಾದ ಹಜ್ ಯಾತ್ರಿಗಳಿಗೆ ಬಹುಶಃ ಇವತ್ತು ಯಾರಲ್ಲಿ ಹೋಗ್ತಾರ ಅದಕ್ಕೆ ಇಲ್ಲಿಂದ ಬೀಲ್ ಕೊಡುವ ಸಮಾರಂಭ ಜೊತೆಯಲ್ಲಿ ಅವರು ಅಲ್ಲಿಗೆ ಮುಟ್ಟಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಹಿಂತಿರುಗಿ ಬರಲು ಕೂಡ ಏನು ಜವಾಬ್ದಾರಿ ವಹಿಸಿದ್ದಾರೆ ಆ ಜವಾಬ್ದಾರಿ ಮತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ಬದ್ಧತೆಯಿಂದ ನಿಷ್ಠೆಯಿಂದ ಅದನ್ನು ಕೆಲಸ ಮಾಡ್ತಿದ್ದಾರೆ. ನಾನಿದರ ಅಧ್ಯಕ್ಷರಾಗಿದ್ದ ಟಿಪ್ಪೂರ್ ಅವರನ್ನು ಇನ್ನೆಲ್ಲ ನಮ್ಮ ಡೈರೆಕ್ಟರ್ ಎಲ್ಲ ಸದಸ್ಯರನ್ನು ಮತ್ತು ಎಲ್ಲ ಅಧಿಕಾರಿ ವರ್ಗದವರನ್ನು ಮತ್ತು ಕಾರ್ಯಕರ್ತರ ಮಿತ್ರರು ಬೆಂಗಳೂರು ಮತ್ತು ಬೇರೆ ಬೇರೆ ಜಿಲ್ಲೆ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದಿಸಿ ಬಹುಶಃ ಅವ್ರು ಮಾಡುವಂತ ಕಷ್ಟಗಳಿಗೆ ಎಲ್ಲ ಅಧ್ಯಾತ್ಮ ಮುಖಾಂತರ ಅಲ್ಲಾಹ್ ತಾಲಾ ಒಂದಲ್ಲೊಂದು ರೀತಿಯಿಂದ ಕೊಡ್ತೇನೆ ನಾನು ಹೆಚ್ಚಿಸುವಂತ. ಎರಡನೇದು ಬಹುಶಃ ಮಂಗಳೂರಿನಲ್ಲಿ ಕೂಡ ಈಗಾಗಲೇ ಬಹುಶಃ ಇವತ್ತು ನಮ್ಮ ಅಲ್ಲಿ ಸ್ಥಳವನ್ನು ಬಹುಶಃ ಇವತ್ತು ಅದನ್ನು ಖರೀದಿಸಿ ನಮ್ಗೆ ದಾನವನ್ನು ಇಟ್ಟು ಅವ್ರು ಮಾಡಿದ್ದಾರೆ. ಈ ಹಜ್ ಕಮಿಟಿ ಮುಖಾಂತರ ಈಗಾಗಲೇ 10 ಕೋಟಿ ಇವತ್ತು ಸ್ಯಾಂಕ್ಷನ್ ಆಗಿದೆ. ಹಜ್ ಕಮಿಟಿಯ ನಮ್ಮ ಮಂತ್ರಿಯಾದ ರಹೀಂ ಖಾನ್ ಅವರು, ಮೈನಾರಿಟಿ ಮಿನಿಸ್ಟರ್ ಆದಂತ ನಮ್ಮ ಜಮೀರ್ ಅಹಮದ್ ಅವರು, ನಸೀರ್ ಅವರು, ಟಿಪ್ಪು ಅವರು, ಮುಜಾಹಿದ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ನಮ್ಗೆ ಸಂಪೂರ್ಣ ಜಿಲ್ಲೆಗೆ ಮಾದರಿ ಮತ್ತು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಯಾವ ರೀತಿ ಬರ್ಬೇಕು, ಏನ್ ಆಗ್ಬೇಕಂತ ಹೇಳಿ ಅದಕ್ಕೆ ಅನುಗುಣ ಕರ್ನಾಟಕ ರಾಜ್ಯ ಹಜ್ ಕಮಿಟಿಯ ನಿರ್ದೇಶನ ಒಂದು ಮಾರ್ಗದರ್ಶನದಲ್ಲಿ ಅವರು ಸೂಚಿಸಿದ ರೀತಿಯಲ್ಲೇ ಒಂದು ಪವಿತ್ರವಾದ ಭವ್ಯವಾದ ಹಬ್ಬವನ್ನು ಇವತ್ತು ನಿರ್ಮಿಸಲಾಗುವುದು. ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದಂತ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರ ಪರವಾಗಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಸಂಖ್ಯೆ ಈ ಸರಿ ಜಾಸ್ತಿ ಆಗಿದೆ. ಈ ಸರಿ ವ್ಯವಸ್ಥೆನೂ ಕೂಡ ಟೆಸ್ಟ್ ಮಾಡಿದ್ದಾರೆ. ಏನ್ ಹೇಳ್ತಾರೆ? ಅದಕ್ಕೆ ಅಭಿನಂದಿಸ್ತೇನೆ. ಯಾಕೆ ಒಂದು ವ್ಯವಸ್ಥೆ ಮಾಡುವಷ್ಟು ಸುಲಭ ಇಲ್ಲ, ನೋಡುವ ಬಹಳ ಸುಲಭ ಕಾಣ್ತದೆ. ಅದರ ಹಿಂದೆ ಪಟ್ಟಂತ ಶ್ರಮ, ಪಟ್ಟಂತ ಜವಾಬ್ದಾರಿ ಮತ್ತು ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಇವೆಲ್ಲರೂ ಸೇರಿ ಮತ್ತೆ ಇವರಿಗೆ ಬೈಯುವಂತದ್ದು.
ಆದ ಕಾರಣ ಎಲ್ಲಾ ರೀತಿ ನೋಡಿಕೊಂಡು ಎಷ್ಟು ಮ್ಯಾಕ್ಸಿಮಮ್ ಮಾಡಿ ಸಾಧ್ಯ ಅಷ್ಟು ಮಾಡೇ ಮಾಡಿದ್ದಾರೆ. ಕೆಲವೊಮ್ಮೆ ಹ್ಯೂಮನ್ ಎರರ್ ಆಗಿ ನಾವೆಲ್ಲ ಮನುಷ್ಯರು ಹೆಚ್ಚು ಕಮ್ಮಿ ಕೆಲವೊಂದು ಕಡೆ ಹಾಗೆ ಆಗ್ತದೆ. ಇಷ್ಟು ದೊಡ್ಡ ಕ್ರೌಡ್ ಇಷ್ಟು ವ್ಯವಸ್ಥೆ ಮಾಡುವಾಗ ಅದನ್ನೆಲ್ಲ ನಾವು ಸಹಿಸ್ಕೊಳ್ಬೇಕು, ಅದನ್ನ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಮಾಡ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ಟಿಪ್ಪು ಅವರು ಮತ್ತೆ ಕಮಿಟಿ ಮೆಂಬರ್ಸ್ ಎಲ್ಲರೂ ಸೇರಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೂ ಕೂಡ ಬಂದಿದ್ದೀರಾ, ತಮಗೆ ಹೇಗೆ ಅನಿಸ್ತದೆ ವ್ಯವಸ್ಥೆಗಳು ಮತ್ತೆ ಇಲ್ಲಿನ ಜನಗಳಿಗೆ ಏನ್ ವಿಶೇಷವಾಗಿ? ನಾನು ವರ್ಷ ವ್ಯವಸ್ಥೆಯನ್ನು ಕಳೆದ ವರ್ಷ ಕೂಡ ಚೆನ್ನಾಗಿ ಮಾಡಿದ್ರು. ಈ ವರ್ಷ ಕೂಡ ಹೊರಗಿಂದ ನೋಡುವಾಗ ಮತ್ತೆ ಜನಸಾಮಾನ್ಯರ ಒಂದು ಉತ್ಸಾಹ, ಅವರೊಂದು ಪ್ರೀತಿ, ಅವರ ಭಕ್ತಿ, ಒಂದು ಕುಟುಂಬ ಸೌಭಾಗ, ಅವರು ಬೇಡಂತ ವ್ಯವಸ್ಥೆ, ಇದರಲ್ಲೂ ಜನ ಅತ್ಯಂತ ಸಂತುಷ್ಟರಾಗಿದ್ದಾರೆ. ಅದನ್ನ ನಾವು ನೋಡುವಾಗಲೇ ಭಾವನೆ ಇವತ್ತು ಬರ್ತದೆ. ನಾನು ಎಲ್ಲ ಅಧ್ಯಾತ್ರಿಗಳ ಕುಟುಂಬಸ್ಥರಿಗೆ ಹೇಳುದಿಷ್ಟೇ, ಒಂದು ಕಡೆ ಈ 30-40 ಲಕ್ಷ ಜನ ಸೇರುವಾಗ ಸಡನ್ ಆಗಿ ಹಿಂದೆ ಬರುವಾಗ ಕೆಲವು ಸಮಸ್ಯೆ ಹಾಗೆ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಯಾರ ಒಂದಿಬ್ರು ಕೆಲವು ಹೇಳಿದ್ರು ಅಂತ ಹೇಳಿಕೊಂಡು ಮಾತುಗಳಿದೆ ವಾಟ್ಸಪ್ ನಲ್ಲಿ ಆ ಮಾಧ್ಯಮದೆಲ್ಲ ಯಾವುದು ಕೂಡ ನೆಗೆಟಿವ್ ವಿಚಾರ ಹಾಕ್ಲಿಕ್ಕೆ ಹೋಗ್ಬೇಡಿ. ಇದನ್ನು ಏನು ಕೂಡ ಪ್ರಯೋಜನ ಆಗುದಿಲ್ಲ. ನಿಮ್ಗೆ ಏನಂತ ವಿಚಾರ ಇದ್ರೆ ನೇರವಾಗಿ ಹಜ್ ಕಮಿಟಿಯನ್ನು ಸಂಪರ್ಕಿಸಿ. ಈ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವ್ರು ಆ ಸಮಸ್ಯೆಯನ್ನು ಈಗ ಮಾತ್ರ ಬಗೆಹರಿಸಲಿಲ್ಲ, ಮುಂದಿನ ವರ್ಷ ಸಮಸ್ಯೆ ಬಗೆಹರಿತಿಯಲ್ಲಿ ಕೂಡ ನೋಡಿಕೊಳ್ತಾರೆ. ಅಂತ ಸಹಕಾರವನ್ನು ಪ್ರತಿಯೊಂದು ಹಜ್ ಯಾತ್ರೆಗಳ ಕುಟುಂಬಸ್ಥರು ಇವತ್ತು ಕೊಡಬೇಕು. ಮತ್ತು ಹಜ್ ಯಾತ್ರೆಗಳಿಗೆ ಕೂಡ ನಾನು ಹೇಳಿದಿಷ್ಟೇ, ಇಲ್ಲಿ ಏರ್ಪೋರ್ಟ್ ನಲ್ಲಿ ಸಮಾಧಾನ ಮತ್ತು ತಾಳ್ಮೆಯಲ್ಲಿ ಈ ನಮ್ಮ ರಾಜ್ಯ ಸರ್ಕಾರ, ಹಜ್ ಕಮಿಟಿ, ನಮ್ಮ ಕೇಂದ್ರ ಹಜ್ ಕಮಿಟಿ, ಎಂಬಾಸಿ ಅವರೆಲ್ಲರಿಗೂ ನಿಮ್ಮ ಜವಾಬ್ದಾರಿ ವಹಿಸಿದ್ದಾರೆ. ಅದನ್ನ ನಾವು ನಿಭಾಯಿಸ್ತೇವೆ. ನಾವು ಸಮಾಧಾನ ಮತ್ತು ತಾಳ್ಮೆಯಿಂದ ಇರಬೇಕು ಹೇಳಿ ನಿಭಾಯಿಸ್ತೇವೆ.